ನಮಸ್ತೆ ಕರ್ನಾಟಕ. ನಾನು ನಿಮ್ಮ ಹರೀಶ್. ಜ್ಞಾನ ಸೇವೆ ಎಜುಕೇಷನಲ್ ಟ್ರಸ್ಟ್ ವತಿಯು 2025 ಹಾಗೂ 26ನೇ ಶೈಕ್ಷಣಿಕ ವರ್ಷದ 10ನೇ ತರಗತಿಯ ಮಕ್ಕಳಿಗೆ ಎಡ್ಯುಬ್ರಿಡ್ಜ್ ಅಕಾಡೆಮಿ ಎಂಬ ಅಪ್ಲಿಕೇಶನ್ನ ಡಿಸೆಂಬರ್ 15 ಬೆಳಗ್ಗೆ 10 ಗಂಟೆಗೆ ಲಾಂಚ್ ಮಾಡ್ತಾ ಇದ್ದಾರೆ. ಸೊ ಲಾಂಚ್ ಮಾಡೋಕ್ಕಿಂತ ಮುಂಚೆ ನಾವು ಅದರಲ್ಲಿ ಏನು ಫೀಚರ್ಸ್ ಕೊಡ್ತಾ ಇದ್ದೀವಿ ಮತ್ತು ಅದಕ್ಕೆ ಏನು ಪ್ರೈಸು ಎಲ್ಲನೂ ಹೇಳೋದಕ್ಕೆ ಅಂತ ಹೇಳಿ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಮೊದಲನೇದು ಬಂದ್ಬಿಟ್ಟು ಫ್ರೀ ಕೌನ್ಸಿಲಿಂಗ್ ಸೆಷನ್. ಪೇರೆಂಟ್ಸ್ಗೂ ಗೊತ್ತಿದೆ, ಮಕ್ಕಳಿಗೂ ಗೊತ್ತಿದೆ, ಟೀನೇಜ್ ಅನ್ನೋದು ತುಂಬಾ ಕೆಟ್ಟು ಏಜ್ ಅಂತ ಹೇಳಿ. ಗಂಡು ಮಕ್ಳಿಗಾದ್ರೆ ಈ 13 ವರ್ಷದಿಂದ 19 ವರ್ಷದವರೆಗೂ ಕ್ಯೂರಿಯಾಸಿಟಿ, ಮಸ್ಕ್ಯುಲಿನ್ ಜೆಂಡರ್ ಅಂತ ಕರಿತೀವಿ. ಅಂದ್ರೆ ಏನಂತ ಹೇಳಿದ್ರೆ, ನಮ್ಮ ಅಪ್ಪ ಮಾಡ್ತಾರೆ ನಾನು ಮಾಡಬೇಕು, ನಮ್ಮ ಸರ್ ಮಾಡ್ತಾರೆ ನಾನು ಮಾಡಬೇಕು, ಇಲ್ಲ ನಮ್ಮ ಅಣ್ಣ ಮಾಡ್ತಾರೆ ನಾನು ಮಾಡಬೇಕು, ನಮ್ಮ ಅಂಕಲ್ ಮಾಡ್ತಾರೆ ನಾನು ಮಾಡಬೇಕು. ನೀವು ನಂಬ್ತಿರೋ ಬಿಡ್ತಿರೋ 50 kg ಕಲ್ಲನ್ನ ಆನ್ಲೈನ್ ನೋಡ್ಬಿಟ್ಟು 50 kg ಇಲ್ಲ ಅವ್ರಿಗೆ ಊಟ ಮಾಡಕ್ ಹೋಗಿ ಕೈ ಮುಡ್ತಾಕೊಂಡು ಒಂದು ದಿಗ್ಭ್ರಮೆಯಲ್ಲಿ ಬದುಕ್ತಾ ಇರ್ತಾರೆ. ಕಾರಣ ಏನಂತ ಹೇಳಿದ್ರೆ ಆ ಏಜ್ ಆ ಥರ ಇರುತ್ತೆ. ಅವ್ರು ಬಂದ್ಬಿಟ್ಟು ಅವ್ರ ಪೇರೆಂಟ್ಸ್ ಹತ್ರ ಮಾತಾಡ್ತಿರಲ್ಲ, ಅಂದ್ರೆ ಅವ್ರ ಫೀಲಿಂಗ್ಸ್ ನ ಶೇರ್ ಮಾಡಕ್ ಆಗ್ತಿರಲ್ಲ. ಹೋಗಿ ಫ್ರೆಂಡ್ಸ್ ಹತ್ರ ಮಾಡೋದಂತ ಹೇಳಿದ್ರೆ ಫ್ರೆಂಡ್ಸ್ ಬಂದ್ಬಿಟ್ಟು ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಬಿಲ್ಡ್ ಆಗಿರುತ್ತೆ. ಟೀಚರ್ಸ್ ಹತ್ರ ಹೇಳಿದ್ರೆ ಕೂತ್ಕೊಳ್ಳೋ ಅಂತ ಹೇಳ್ತಾರೆ. ಕರೆಕ್ಟಾಗಿ ಕ್ಲಾಸಲ್ಲಿ ಕ್ವಶನ್ ಕೇಳಕ್ಕಾಗಲ್ಲ ಅಂತದ್ರಲ್ಲಿ ಇದನ್ನೆಲ್ಲ ಹೇಗೆ ಕೇಳೋದು. ಸೊ ಅವ್ರು ಮುಕ್ತವಾಗಿ ಮಾತಾಡೋದಕ್ಕೆ ಅಂತ ಹೇಳಿ ಒಂದು ಕೌನ್ಸಿಲಿಂಗ್ ಸೆಷನ್ ಅರೇಂಜ್ ಮಾಡ್ತಾ ಇದೀವಿ. ಇದು ಫ್ರೀ ಆಗಿರುತ್ತೆ. ನೆಕ್ಸ್ಟ್ ಎರಡನೇದು ಬಂದ್ಬಿಟ್ಟು ಡೈಲಿ ನ್ಯೂಸ್. ಇವತ್ತು ನೀವು ಯಾವುದೇ ನ್ಯೂಸ್ ಪೇಪರ್ ತಗೊಳ್ಳಿ ಅಥವಾ ಯಾವುದೇ ನ್ಯೂಸ್ ಚಾನಲ್ ನೋಡಿ, ನ್ಯೂಸ್ ಚಾನಲ್ ಅಲ್ಲಿ ಆಯ್ತು ಅಂತ ಹೇಳಿದ್ರೆ ಯಾವಾಗ ನೋಡಿದ್ರೆ ಹಿಂದೂ ಮುಸ್ಲಿಂ ಮೇಲೆ ಹೊಡೆದ್ರು, ಮುಸ್ಲಿಂ ಹಿಂದೂ ಮೇಲೆ ಹೊಡೆದ್ರು, ಇಲ್ಲ ಪೊಲಿಟಿಕಲ್ ಸೈನ್ಸ್ ಮೋದಿ ಬಂದು ರಾಹುಲ್ ಗಾಂಧಿ ಬಗ್ಗೆ ಮಾತಾಡೋದು, ರಾಹುಲ್ ಗಾಂಧಿ ಬಂದು ಮೋದಿ ಬಗ್ಗೆ ಮಾತಾಡೋದು, ಈ ತರ ಗಲಾಟೆಗಳೇ ಇರುತ್ತೆ. ಪೊಲಿಟಿಕಲ್ ಸೈನ್ಸ್ ಅದನ್ನ ಮಕ್ಕಳು ಓದಿ ಏನ್ ಮಾಡ್ಬೇಕು ಹೇಳಿ. ಇಲ್ಲ ಅಂತ ಹೇಳಿದ್ರೆ ಅದು ಮೀರಿದ್ದು ಅಲ್ಲಿ ರೇಪ್ ಆಯ್ತು, ಇಲ್ಲಿ ರೇಪ್ ಆಯ್ತು ಅಂತ ಹೇಳಿ ಬರೀ ನೆಗೆಟಿವ್ ಹುಕ್ಅಪ್ಸ್ ಆಗೋಗಿದೆ. ಈ ನೆಗೆಟಿವ್ ಹುಕ್ಅಪ್ಸ್ ನಾವು ಓವರ್ಕಮ್ ಮಾಡಿ ಮಕ್ಕಳಿಗೆ ಏನು ಅವಶ್ಯಕತೆ ಇದೆಯೋ ಅದು ಮಾತ್ರ ನಾವು ನ್ಯೂಸ್ನ ಕೊಡ್ತೀವಿ ಡೈಲಿ. ನೆಕ್ಸ್ಟ್ ಮೂರನೇದು NTSC ಮತ್ತೆ ಒಲಿಂಪಿಯಾಡ್ ಎಕ್ಸಾಮಿನೇಷನ್ಸ್. ಒಂದು ಮಗು NTSC ಎಕ್ಸಾಮಿನೇಷನ್ ಬರೆದ್ರೆ ಅದನ್ನ ಪಾಸ್ ಮಾಡಿದ್ರೆ 5 ವರ್ಷ ಸತತ 5 ವರ್ಷ ಬಂದ್ಬಿಟ್ಟು ಗೌರ್ಮೆಂಟ್ 1200 ರೂಪಾಯಿ ಪ್ರತಿ ತಿಂಗಳು ಸ್ಟೈಫಂಡ್ ಕೊಡುತ್ತೆ. ಇದು ಮಕ್ಕಳಿಗೆಲ್ಲ ತುಂಬಾ ಜನ ಟೀಚರ್ಸ್ಗೆ ಗೊತ್ತಿಲ್ಲ. ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲಿ ಹೇಳ್ಬೇಕಾಯ್ತು ಅಂತ ಹೇಳಿದ್ರೆ. ನೆಕ್ಸ್ಟ್ ಒಲಿಂಪಿಯಾಡ್ ಎಕ್ಸಾಮಿನೇಷನ್. ಪ್ರತಿ ವರ್ಷ ಒಲಿಂಪಿಯಾಡ್ ಎಕ್ಸಾಮಿನೇಷನ್ ಕರ್ನಾಟಕದಲ್ಲಿ 60,000 ಸ್ಕೂಲಲ್ಲಿ 20 ರಿಂದ 22,000 ಸ್ಕೂಲಲ್ಲಿ ಮಾಡ್ತಾರೆ. ಬಟ್ ಒಂದು ಮಗುನ ಇದು ತಗೊಳ್ತಾ ಇಲ್ಲ, ಸ್ಕಾಲರ್ಶಿಪ್ ತಗೊಳ್ತಾ ಇಲ್ಲ. ತಗೊಳ್ತಾ ಇದ್ದಾರೆ 100 ಜನಕ್ಕೆ 100 ಜನಕ್ಕಲ್ಲ, 1000 ಜನಕ್ಕೆ 1000 ಜನಕ್ಕಲ್ಲ, 10,000 ಜನಕ್ಕೆ ಒಂದು ಮಗು ತಗೊಂತಾ ಇದೆ. ಅದನ್ನ ಹೇಗೆ ಓವರ್ಕಮ್ ಮಾಡಬೇಕು ಅಂತ ಹೇಳ್ಕೊಡ್ತೀನಿ. ನೆಕ್ಸ್ಟ್ ಪ್ರಾಜೆಕ್ಟ್ ಬೇಸ್ಡ್ ಲರ್ನಿಂಗ್. ನೀವು ನಾರ್ಮಲ್ ಆಗಿ ಓದೋದ್ರಲ್ಲಿ 3 ತರ ಇದೆ. ಒಂದು ಪುಸ್ತಕದಲ್ಲಿ ಇರೋದನ್ನ ನೋಡಿ ಓದೋದು, ತಿಳ್ಕೊಳ್ಳೋದು. ಎರಡನೇದು ಕೇಳಿ ತಿಳ್ಕೊಳ್ಳೋದು. ಮೂರನೇದು ಮಾಡಿ ತಿಳ್ಕೊಳ್ಳೋದು. ನಾವು ಬಂದ್ಬಿಟ್ಟು ಪ್ರಾಜೆಕ್ಟ್ ಬೇಸ್ಡ್ ಲರ್ನಿಂಗ್ ಅಂದ್ರೆ ಪ್ರತಿಯೊಂದು ಪ್ರಾಜೆಕ್ಟ್ನ ಅಂದ್ರೆ ಪ್ರತಿಯೊಂದು ಟಾಪಿಕ್ನ ನೀವು ಪ್ರಾಜೆಕ್ಟ್ ಆಗಿ ಅಪ್ಲಿಕೇಶನ್ ಆಗಿ 10 ನಿಮಿಷ 15 ನಿಮಿಷದಲ್ಲಿ ಮಾಡಿ ಅದನ್ನ ಅರ್ಥ ಮಾಡ್ಕೊಳ್ಳೋ ಥರ ಹೇಳ್ಕೊಡ್ತೀವಿ. ನೆಕ್ಸ್ಟ್ ಬ್ರಷಪ್ಸ್. 8ನೇ ಕ್ಲಾಸ್ 9ನೇ ಕ್ಲಾಸಲ್ಲಿ ಓದಿದ್ದು 10ನೇ ಕ್ಲಾಸಿಗೆ ಬ್ರಷಪ್ ಆಗಿ ಬರಬೇಕು. ಬಟ್ ಎಷ್ಟು ಜನಕ್ಕೆ ಮೈಂಡಲ್ಲಿ ಇರುತ್ತೆ? ಎಷ್ಟೊಂದು ಜನಕ್ಕೆ ನಿದ್ದೆಲ್ಲಿ 17 8 ಅಂತ ಕೇಳಿದ್ರೆ 17 8 17 8 17 1 17 17 2 34 17 3 51. ಇದು ಬಾಯ್ ಹರ್ಟ್. 17 8 136 ಪಟ್ ಅಂತ ಹೇಳೋದು. ಆ ಟೆಕ್ನಿಕ್ಸ್ ನ ಹೇಳ್ಕೊಡ್ತೀವಿ ಬ್ರಷಪ್ ಅಲ್ಲಿ. ನೆಕ್ಸ್ಟ್ ಮೈಂಡ್ ಮ್ಯಾಪ್ಸ್. ನಾನು ಅವತ್ತಿಂದ ಹೇಳ್ಕೊಂಡು ಬಂದಿದ್ದೀನಿ. 30 ಪೇಜ್ ಇರೋ ಲೆಸನ್ ನ ಬರೀ ಒಂದು ಪೇಜ್ ಅಥವಾ ಒಂದು ಡಯಾಗ್ರಾಮ್ ನೋಡಿದ ತಕ್ಷಣ ನೀವು ಎಲ್ಲಾನು ರೀಕಾಲ್ ಮಾಡೋದು ಮೈಂಡ್ ಮ್ಯಾಪ್ಸ್. ನೆಕ್ಸ್ಟ್ 7ನೇದು ಬಂದ್ಬಿಟ್ಟು ಗಿಸ್ಟ್ ಅಂದ್ರೆ ಏನು? ಅದೇ 30 ಪೇಜ್ ಇರೋ ಲೆಸನ್ ನಾವು 30 ನಿಮಿಷ ಪಾಠ ಹೇಳ್ಕೊಟ್ಟಿರ್ತೀವಿ. ಸರ್ ಸ್ಕಿಪ್ ಮಾಡಿರಲ್ಲ. ಆ ಮೈಂಡ್ ಮ್ಯಾಪ್ಸ್ಗೆ ಯಾವ ರೀತಿ ಅಡ್ಜಸ್ಟ್ ಆಗಿರ್ಬೇಕು ಆ ರೀತಿ ಡಿಜಿಟಲ್ ಹೇಳ್ಕೊಟ್ಟಿರ್ತೀವಿ. ನೆಕ್ಸ್ಟ್ ಕ್ವಿಜ್, ಪ್ರೀವಿಯಸ್ ಇಯರ್ಸ್ ಕ್ವಶನ್ಸ್, ಆನ್ಸರ್ ಮೇಕಿಂಗ್, ಇನ್ನಷ್ಟು ಫೀಚರ್ಸ್ ಇದೆ. ಅದಷ್ಟನ್ನು ನಾಳಿನ ವಿಡಿಯೋದಲ್ಲಿ ಹೇಳ್ತೀನಿ. ಬಟ್ ಇವತ್ತು ಮಾತ್ರ ಒಂದೇ ಒಂದು ಇದನ್ನೇ ಹೇಳ್ತೀನಿ, ಪ್ರೈಸಿಂಗ್ ಎಷ್ಟಿರಬಹುದು ಅಂತ ಹೇಳಿ. ಈ ವರ್ಷ ಬರೀತಿರೋ ಮಕ್ಕಳಿಗೆ ಎಲ್ಲರಿಗೂ ಕಂಪ್ಲೀಟ್ಲಿ ಫ್ರೀ. ಹಂಗೆ ನೆಕ್ಸ್ಟ್ ವರ್ಷ ಬರೀತಿರೋರಿಗೆ ಅವ್ರಿಗೂ ಫ್ರೀ ಇರುತ್ತೆ. ಜ್ಞಾನ ಸೇವೆ ಎಜುಕೇಷನಲ್ ಟ್ರಸ್ಟ್ ವತಿಯು ಸಮಾಜದ ಉದ್ಧಾರಕ್ಕೆ ಒಂದು ಸ್ಟೆಪ್. ಥ್ಯಾಂಕ್ ಯು.